ಅಂದ್ರೆ ಸಮಗ್ರ ಜೀವನ ಶೈಲಿ ಭಾಗವಾಗಿ ಸ್ವಲ್ಪ ಅಂಶಗಳು ತಿಳ್ಕೊಳ್ಳೋಣ. ಆಮೇಲೆ ಮನೆ ಮಧ್ಯೆ ಒಂದು PPT ಮುಖಾಂತರ ತಿಳ್ಕೊಳ್ಳೋದು ಪ್ರಯತ್ನ ಮಾಡೋಣ. ಸೊ ಇನ್ನು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಈ ಸೆಷನ್ ಕ್ಲೋಸ್ ಮಾಡೋಣ ಸ್ನೇಹಿತರೆ. ಸೊ ನೀವು ಸ್ವಲ್ಪ ತಾಳ್ಮೆಯಲ್ಲಿಗೆ, ಇವತ್ತು ಸ್ವಲ್ಪ ಡಿಲೇ ಆಗಿದೆ, ಸ್ವಲ್ಪ ಕಾಲ ಅನ್ನೋದು ವೇಸ್ಟ್ ಆಗಿದೆ. ರೈಟ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಈ ಸಮಗ್ರ ಜೀವನ ಶೈಲಿಗೆ ಸ್ವಾಗತ, ಸುಸ್ವಾಗತ. ಈ ಕಾಯಿಲೆಗಳಿಗೆ ಕಷಾಯಗಳು ಅನ್ನೋದು ಒಂದು ಒಳ್ಳೆ ಅಂಶ ನಾವು ತಿಳ್ಕೊಬೇಕಾಗಿರೋ ಸ್ನೇಹಿತರೆ. ಯಾವ ಕಾಯಿಲೆಗಳು, ಯಾವ ಕಷಾಯಗಳು ಕೆಲಸ ಮಾಡುತ್ತೆ, ಕಷಾಯ ಅಂದ್ರೆ ಏನು, ನಾವು ಕಷಾಯ ಮಾಡೋ ವಿಧಾನ ಏನು, ಅದು ನಾವೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ವಿವಿಧ ಕಾಯಿಲೆಗಳಿಗೆ ವಿವಿಧ ಕಷಾಯಗಳು ಮನೆಯಲ್ಲಿಯೇ ತಯಾರಿಸಿಕೊಂಡು ದೀರ್ಘ ಸಮಯ ಸೇವಿಸಿದ್ರೆ ಆರೋಗ್ಯ ಅನ್ನೋದು ಹೊಂದಿದ್ದೀರಿ. ಇದು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಎಷ್ಟೋ ಕಷಾಯಗಳಿದೆ. ಪ್ರತಿಯೊಂದು ಕಷಾಯ ಪ್ರತಿಯೊಂದು ಅನಾರೋಗ್ಯ ಕೆಲಸ ಮಾಡುತ್ತೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಕಷಾಯ ತಯಾರಿಸುವ ಪದ್ಧತಿ ಏನು ಅಂದ್ರೆ, ನೀರನ್ನು ಕಾಯಿಸಲು, ಸೊ ಒಲೆ ಅಂದ್ರೆ ನೀವು ಸ್ಟವ್ ಮೇಲೆ ಇಟ್ಟು ನೀರನ್ನು ಚೆನ್ನಾಗಿ ಬೇಯಿಸ್ಬೇಕಾದ್ರೆ ಒಂದು ಕಾಯಿಸುವಾಗ ನೀವು ಏನು ಹಾಕ್ಬೇಕಂತ ಅನ್ಕೋದ್ರೆ ಆ ಪದಾರ್ಥಗಳು ಅದ್ರ ಒಳಗಡೆ ಹಾಕಿ. ಉದಾಹರಣೆಗೆ ಒಂದು ತುಳಸಿ ಕಷಾಯ ಮಾಡ್ಬೇಕಂತ ಅನ್ಕೊಂಡಿದ್ರಿ, ಒಂದು 20 ತುಳಸಿ ಎಲೆಗಳೇನಿದೆಯೋ ಅದ್ರ ಒಳಗಡೆ ಹಾಕಿ. ಅಂದ್ರೆ ನೀರು ಒಂದು ಪಾತ್ರದಲ್ಲಿ ಒಂದು ಲೋಟೆ ಇಲ್ಲ 1.5 ಲೋಟೆ ನೀರು ಅದ್ರ ಒಳಗೆ ಹಾಕಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ತಿರಲ್ಲ, ಅವಾಗ ಅದು ಯಾವಾಗ ಬಾಯ್ಲ್ ಆಗ್ತಾ ಇರ್ತದೋ ಅವಾಗ ಈ ಒಂದು 20 ಎಲೆಗಳು ಆ ಕಷಾಯ ಮಾಡ್ಬೇಕು. ತುಳಸಿ ಕಷಾಯ ಅಂದ್ರೆ ತುಳಸಿ ಎಲೆಗಳು 20 ಎಲೆ ಅದ್ರ ಒಳಗೆ ಹಾಕಿ, ಅವಾಗ ಅದಾದ್ಮೇಲೆ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಓಕೆ, ಅವಾಗ ಏನಾಗ್ತದೆ ಗೊತ್ತಾ, ಅದೆಲ್ಲ ಅಂಶ, ತುಳಸಿ ಅಂಶ ಅನ್ನೋದು ಆ ನೀರು ಹೊರಗಡೆ ಹೋಗುತ್ತೆ. ಹೋದ್ಮೇಲೆ 5 ನಿಮಿಷ ಆದ್ಮೇಲೆ ಅದು ಪಕ್ಕಕ್ಕೆ ತೆಗೆದು ಸ್ಟವ್ ಆಫ್ ಮಾಡ್ಕೊಂಡು ಪಕ್ಕ ತೆಗೆದ್ಬಿಟ್ಟು ಏನಾಗಬೇಕು, ಸ್ವಲ್ಪ ತಣ್ಣಾಗುವಾಗ ಫಿಲ್ಟರ್ ಮಾಡ್ಕೊಳ್ಳಿ. ಅಂದ್ರೆ ಸೋಸಿ ಅಂದ್ರೆ ಫಿಲ್ಟರ್ ಮಾಡಿ ಅದನ್ನು ಬೇರೆ ಇನ್ನೊಂದು ಗ್ಲಾಸ್ ತಗೊಂಡು ಅದನ್ನೇನ್ ಮಾಡ್ಬೇಕು, ಅದು ಕಷಾಯ ರೆಡಿ ಆಗುತ್ತೆ. ಅವಾಗ ಅದನ್ನೇ ಕಷಾಯ ಅಂತ ಕರಿತೀವಿ. ಅದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ತಾಟಿ ಬೆಲ್ಲ ಆಡ್ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಬೇಕಂದ್ರೆ ತಾಟಿ ಬೆಲ್ಲ ಆಡ್ ಮಾಡ್ಕೊಂಡು, ಆ ತಾಟಿ ಬೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ನೀವು ಕುಡಿಯಬಹುದು. ಎಲ್ಲ ಇಡೀ ಮನೆಗೇನೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ನೀವು ಹಂಚ್ಬೋದು. ಸೊ ಈ ತರ ಮಾಡಿದ್ರೆ ಇದು ಕಷಾಯ ಮಾಡೋ ಪದ್ಧತಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಕಷಾಯ ತಯಾರಿಸುವ ವಿಧಾನ. ಈ ಕೆಳಗೆ ನಾವು ಹೇಳಿದಂತ ಕಷಾಯಗಳನ್ನು ತಿಳಿಯಿರಿ, ಮತ್ತೆ ಏನು ಉಪಯೋಗ ಅಂತ ಉಪಯೋಗ ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಪಾಲನೆ ಮಾಡಿ, ಆಯ್ತಾ. ಕೆಮ್ಮು ಬಂದ್ರೆ ನೋಡಿ, ಶುಂಠಿ ಕಷಾಯ, ಶುಂಠಿ, ಮೆಣಸು, ಸಣ್ಣ ಪಿಪ್ಲಿ ಸಮಾನ ಪ್ರಮಾಣದಲ್ಲಿ ಸೇರಿಸಿ ಕಷಾಯ ಮಾಡ್ಕೋಬೇಕು. ದಿನಕ್ಕೆ 2 ಸಾರಿ ಸೇವಿಸಬೇಕಾಗುತ್ತೆ ಬರೀ ಹೊಟ್ಟೆಗೆ. ಓಕೆ, ಇದು ಕೆಮ್ಮು ಬಂದ್ರೆ ನೀವು ಕೆಮ್ಮು ಮತ್ತೆ ಕೆಮ್ಮು ಬರುತ್ತೆ, ಇಲ್ಲಾಂದ್ರೆ ಕೋಲ್ಡ್ ಅಂದ್ರೆ ನೆಗಡಿ ಆಗುತ್ತೆ. ಕೆಮ್ಮು ಏನಿದೆಯೋ, ನೆಗಡಿ ಕೆಮ್ಮು ಎರಡಕ್ಕೂ ಈ ಕಷಾಯ ಶುಂಠಿ, ಮನಸ್ಸು, ಸಣ್ಣ ಹಿಪ್ಲಿ ಸಮಾನ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಅವಾಗ ಆ ಕಷಾಯ ನಾನು ಈಗ ಹೇಳಿದಂತ ಪದ್ಧತಿಯಲ್ಲಿ ರೆಡಿ ಮಾಡ್ಕೊಂಡ್ರೆ ದಿನಕ್ಕೆ 2 ಬಾರಿ ನೀವು ತಗೊಂಡ್ರೆ ಖಂಡಿತವಾಗಿ ಬರೇ ಹೊಟ್ಟದಲ್ಲಿ ತಗೊಂಡ್ರೆ ನಿಮ್ಮ ಕೆಮ್ಮು ಆಗ್ಬೋದು, ಈ ನೆಗಡಿ ಆಗ್ಬೋದು, ಖಂಡಿತವಾಗಿ ಗುಣ ಆಗುತ್ತೆ, ವಾಸಿ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಜ್ವರ ಬಂದ್ರೆ ತುಳಸಿ ಕಷಾಯ. ಜ್ವರ ಬಂದ್ರೆ ಏನ್ ಮಾಡ್ಬೇಕು, ಜ್ವರ ಬಂದಿರೋದು ತುಳಸಿ ಕಷಾಯ ಕೊಡಿ ದಯವಿಟ್ಟು. ಆಮೇಲೆ ಉಷ್ಣವಾದ್ರೆ ಏನ್ ಕೊಡ್ಬೇಕು, ಜೀರಿಗೆ ಕಷಾಯ ಕೊಡಿ. ಜಾಸ್ತಿ ಉಷ್ಣ ಆದ್ರೆ ನೀವು ಜೀರಿಗೆ ಕಷಾಯ ಕೊಡಬೇಕು. ಆಮೇಲೆ ನೆಗಡಿ ಬಂದ್ರೆ ಏನ್ ಮಾಡ್ಬೇಕು, ಅರಿಶಿನ ಕಷಾಯ ಕೊಡಿ. ಅರಿಶಿನ ಅಷ್ಟೇ, ಈಗ ನಾನು ಹೇಳಿದೆಲ್ಲ, 1 ಚಮಚ ಅರಿಶಿನ ತಗೊಳ್ಳಿ, 1 ಲೀಟರ್ ಒಂದು ಲೋಟೆ 1.5 ಗ್ಲಾಸು ವಾಟರ್ ಆ ಪಾತ್ರದಲ್ಲಿ ಹಾಕಿ, ಆ ಪಾತ್ರದಲ್ಲಿ ಹಾಕಿರುವಂತ ನೀರು ಚೆನ್ನಾಗಿ ಬೇಯಿಸಿರುವಾಗ ಈ ಒಂದು ಸ್ಪೂನ್ ಏನು ಅರಿಶಿನ ಪೌಡರ್ ಇದೆ ಅದರಲ್ಲಿ ಮಿಕ್ಸ್ ಮಾಡಿ ಅದು ಮತ್ತೆ ಚೆನ್ನಾಗಿ ಬೇಯಿಸ್ಬೇಕು. ಅದಾದ್ಮೇಲೆ ಪಕ್ಕಕ್ಕೆ ತೆಗೆದು ಸ್ವಲ್ಪ ತಣ್ಣಾದ್ಮೇಲೆ ಮತ್ತೆ ಸೋಸೋದು ಬೇಕಾಗಿಲ್ಲ, ಡೈರೆಕ್ಟ್ ಹಂಗೆ ಸ್ವಲ್ಪ ಸ್ವಲ್ಪ ಎಲ್ಲಾರು ಅಂದ್ರೆ ಅದ್ರೊಳಗೆ ಬೇಕಂದ್ರೆ ತಾಟಿ ಬೆಲ್ಲ ಆಡ್ ಮಾಡ್ಕೊಳ್ಳಿ. ನೀವು ಹಂಗೆ ಕುಡಿಯೋಕ್ಕಾಗಲ್ಲ ಅಂತ ನಿಮ್ಗೆ ಅದು ಪ್ರಾಕ್ಟೀಸ್ ಇಲ್ಲ, ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ತಾಟಿ ಬೆಲ್ಲ ಹಾಕೊಂಡು ಪ್ರತಿಯೊಬ್ರು ಸ್ವಲ್ಪ ಸ್ವಲ್ಪ ಕುಡಿದಿದ್ರೆ, ಯಾರಿಗೆ ನೆಗಡಿ ಇದೆಯೋ, ಯಾರಿಗೆ ಕೆಮ್ಮಿದೆಯೋ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಖಂಡಿತವಾಗಿ ಬೇಗನೆ ನಿಮ್ಗೆ ಗುಣ ಆಗುತ್ತೆ ಸ್ನೇಹಿತರೆ. ಯಾವುದು ನೆಗಡಿ ಆಗ್ಬೋದು ಇದೆಲ್ಲ. ಸೊ ಅರಿಶಿನ ಕಷಾಯ ಇದು ಮಾಡ್ಕೋಬಹುದು. ಆಮೇಲೆ ನೋಡಿ ಇನ್ನು ಎಷ್ಟಿದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಈಗ ಆಸ್ಮಾ ಬಂದ್ರೆ ಏನು, ಶುಂಠಿ, ಮನಸ್ಸು, ಸಣ್ಣ ಹಿಪ್ಲಿ ಸಮಾನ ಪ್ರಮಾಣ ಸೇರಿಸಿ ಕಷಾಯ ಮಾಡ್ಕೊಳ್ಳಿ. ಇದಾಗ್ಲೇ ಹೇಳಿದ್ವಿ, ಆಸ್ಮಾಗೂ ಕೆಲಸ ಮಾಡುತ್ತೆ. ಆಮೇಲೆ ಬಹುಮೂತ್ರ ತಡೆಯಲು, ಜಾಸ್ತಿ ಮೂತ್ರ ಹೋಗ್ತಾ ಇದೆ, ಜಾಸ್ತಿ ಟೈಮ್ ಮೂತ್ರ ಹೋಗ್ತಾ ಇದೆ, ಅವಾಗ ಜೀರಿಗೆ ಕಷಾಯ ಮಾಡ್ಕೊಳ್ಳಿ. ಜೀರಿಗೆ ಕಷಾಯ ಮೂತ್ರ ಸರಿಯಾಗವಾಗಲ್ಲ ಅಂದ್ರೆ ಮೂತ್ರ ಸರಿಯಾಗಿ ಬರ್ತಾ ಇಲ್ಲ, ಒಂದು ಜಾಸ್ತಿ ಯೂರಿನೇಷನ್ ಇಲ್ಲ ಅಂದ್ರೆ ಕಡಿಮೆ ಯೂರಿನೇಷನ್, ಅಂದ್ರೆ ಸರಿಯಾಗಿ ಮೂತ್ರನೇ ಬರ್ತಾ ಇಲ್ಲ ಅನ್ನುವಾಗ ದಾಲ್ಚಿನ ಚೆಕ್ಕ ಕಷಾಯ ಮಾಡ್ಕೊಳ್ಳಿ. ಮತ್ತೆ ಪಚನ ಶಕ್ತಿ ಅಂದ್ರೆ ಜೀರ್ಣ ಶಕ್ತಿನೂ ಸರಿಯಾಗಿಲ್ಲ, ಅವಾಗ ಏನ್ ಮಾಡ್ಬೇಕು, ಪಚನ ಶಕ್ತಿ ಅಜೀವಾನ ಅಂದ್ರೆ ಓಂಕಾಲ ಕಷಾಯ ಮಾಡ್ಕೊಳ್ಳಿ. ರಕ್ತ ಶುದ್ಧಿ ಆಗ್ಬೇಕು ಅಂದ್ರೆ ಅವಿಜ ಕಷಾಯ, ಕೊತ್ತಂಬರಿ ಬೀಜ ಅಂತಿದೆಯಲ್ಲ, ಕೊತ್ತಂಬರಿ ಬೀಜ ಅದ್ರ ಜೊತೆಗೆ ಮಾಡ್ಕೊಂಡ್ರೆ ರಕ್ತ ಶುದ್ಧಿ ಆಗತ್ತೆ.
ಯಾವಾಗಲೂ ರಕ್ತ ಶುದ್ಧಿ ಇಟ್ಕೊಳ್ಳಿ. ಏನಾಗ್ತದೆ ಸ್ನೇಹಿತರೆ, ರಕ್ತ ಶುದ್ಧಿ ಇರುವಾಗ ಯಾವುದೇ ರೋಗ ನಿಮ್ಗೆ ಬರಲ್ಲ. ಈಗಾಗಲೇ ಹೇಳ್ಕೊಟ್ಟಿದ್ವಿ, ಸೋರಿಯಾಸಿಸ್ ಅಂದ್ರೆ ಒಂದು ಅತಿ ಭಯಾನಕರ ಒಂದು ಚರ್ಮ ವ್ಯಾಧಿ. ಅದು ಎಲ್ಲಿಂದ ಬರ್ತದೆ, ಯಾಕೆ ಬರುತ್ತೆ ಅಂದ್ರೆ ನಿಮ್ಮ ರಕ್ತ ಅಶುದ್ಧಿ ಆಗುವಾಗ ಬರುತ್ತೆ. ರಕ್ತ ಒಳಗಡೆ ಎಷ್ಟೋ ಮಾಲಿನ್ಯಗಳು, ಟಾಕ್ಸಿನ್ಸ್ ಅಂದ್ರೆ ವಿಷ ಪದಾರ್ಥಗಳಿದೆ, ಅವಾಗ ರಕ್ತ ಅಶುದ್ಧಿ ಆಗತ್ತೆ. ಅದರಿಂದ ಬರೋದೇ ಈ ಅತಿ ಭಯಾನಕರ ಚರ್ಮ ವ್ಯಾಧಿಗಳು. ಇನ್ನೂ ಎಷ್ಟು ಚರ್ಮಗಳು ಬರುವಂತ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ರಕ್ತ ಶುದ್ಧವಾಗಿ ಇಟ್ಕೊಂಡ್ರೆ ಯಾವುದೇ ಚರ್ಮ ರೋಗಗಳು ಬರಲ್ಲ, ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಬರಲ್ಲ. ಅವಾಗ ಏನ್ ಮಾಡ್ಬೇಕು, ಕೊತ್ತಂಬರಿ ಬೀಜದಲ್ಲಿ ಇಂಥ ಕಷಾಯ ಮಾಡ್ಕೊಂಡು ಕುಡಿಬೇಕು. ಚರ್ಮ ರೋಗ ನಿವಾರಣಕ್ಕೆ ತುಳಸಿ ಕಷಾಯ ಸ್ನೇಹಿತರೆ. ಚಿಕನ್ ಗುನಿಯಾ ಇದೆ, ಅಮೃತ ಬಳ್ಳಿ ಕಷಾಯ. ಅಥವಾ ನೆನಪಿನ ಶಕ್ತಿ ವೃದ್ಧಿ ಆಗ್ಬೇಕು, ಯಾಲಕ್ಕಿ ಬೀಜ ಕಷಾಯ. ಗಂಟಲ ಸಮಸ್ಯೆ ಬಂದ್ರೆ ಕಾಲ ಮನಸ್ಸು ಕಷಾಯ. ತಲ ಸುತ್ತ ಇದ್ರೆ ಬೆಳ್ಳುಳ್ಳಿ ಕಷಾಯ. ಬೆಲೆ ಆದ್ರೆ ಹಸಿ ಶುಂಠಿ ಅಂದ್ರೆ ಹಸಿ ಶುಂಠಿ ಸಿಗತ್ತಲ್ಲ, ಹಸಿ ಶುಂಠಿ ಕಷಾಯ ಮಾಡ್ಕೊಳ್ಳಿ. ಚಳಿ ಆದ್ರೆ, ಜಾಸ್ತಿ ಚಳಿ ಬರ್ತಾ ಇದೆ ಫಾರ್ ಎಕ್ಸಾಂಪಲ್, ಅಂದ್ರೆ ಕೋಲ್ಡ್ ತುಂಬಾ ಚಿಲ್ ಆಗಿದೆ, ತುಂಬಾ ಕೋಲ್ಡ್ ಆಗಿದೆ ಅಂತ, ತುಂಬಾ ವಾತಾವರಣದಲ್ಲಿ ಜಾಸ್ತಿ ಚಳಿ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಹಸಿ ಶುಂಠಿ ಕಷಾಯ ತಗೊಳ್ಳಿ. ಅದು ನಿಮಗೆ ಒಳ್ಳೆ ವಾಸಿ ಮಾಡುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಕಷಾಯಗಳಿದೆ, ದಯವಿಟ್ಟು ಇದೆಲ್ಲ ನೀವು ಪಾಲನೆ ಮಾಡಿ.